ಯಾಕೆ ಯಾರು ನನ್ನ ಮಾತು ನಂಬ್ತಾ ಇಲ್ಲ? ಅಪ್ಪನೂ ನನ್ನ ಮಾತು ನಂಬಲಿಲ್ಲ. ನನ್ನ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಗೊತ್ತೇನೆ. ಲೈ, ಇವಾಗ ನೀನು ನನ್ನ ಮಾತು ಕೇಳಿದ್ರೆ ಹೋಗ್ಬೇಡ ಹಂಗೆ. ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊಳೆ. ಏನ್ ಹೇಳ್ತೀರಾ? ನಾನು ಕುಡ್ಕ ಅಲ್ಲ, ನಾನು ಕುಡಿಯೋ ಅಭ್ಯಾಸನೇ ಇಲ್ಲ ಅಂತ ಹೇಳ್ತೀರಾ? ನಾನು ಕುಡಿತೀನಿ, ಆದ್ರೆ ನಾನು ಕುಡ್ಕ ಅಲ್ಲ. ಎರಡಕ್ಕೂ ಬೇರೆ ಬೇರೆ ವ್ಯತ್ಯಾಸ ಇದೆಯಾ? ಯಾಕೆ ಮೀನಾ ನೀನು ನನ್ನ ಮಾತು ನಂಬ್ತಾ ಇಲ್ವಲ್ಲೇ? ಕುಡಿಯೋ ಯೋಚನೆನೇ ಇಲ್ದೆ ಬಾರ್ಗ್ ಹೋಗಿದ್ದೇನಿಕೆ? ಲೈ, ಅಲ್ಲೊಂದು ಡ್ರಾಪ್ ಇತ್ತಮ್ಮ, ಅದಕ್ಕೆ ಹೋಗಿದ್ದೆ. ಬಾರ್ ಒಳಗಡೆನೆ ನಿಮ್ ಕಾರ್ ತಗೊಂಡೋಗ್ ನಿಲ್ಸೋ ಅಂತ ಕಸ್ಟಮರ್ ನಿಮ್ ಕಾರಲ್ಲಿ ಇದ್ರೋ? ಇಲ್ಲ ಅವ್ರು ನಿಮ್ಮನ್ನ ಬಲವಂತ ಮಾಡಿ ಒಳಗಡೆ ಕರ್ಕೊಂಡೋಗ್ ಕುಡ್ಸಿದ್ರು ಅಂತ ಹೇಳ್ತಿರೋ? ನೀವ್ ಯಾವ ತಪ್ಪು ಮಾಡಿಲ್ಲ ರೀ. ನೀವು ಬದ್ಲಾಗ್ತೀರಾ ಅಂತ ನಿಮ್ಮಲ್ಲಿ ನಂಬಿಕೆ ಇಟ್ಟೆ ನೋಡಿ. ಅದು ನನ್ ತಪ್ಪು. ನಾನ್ ನಿಮ್ಮನ್ನ ಮದ್ವೆ ಮುಂಚೆಯಿಂದಾನು ನೋಡಿದ್ದೀನಿ ರೀ. ನೀವು ತುಂಬಾ ವಿಷಯದಲ್ಲಿ ಬದ್ಲಾಗಿದ್ದೀರಾ, ಆದ್ರೆ ಕುಡಿಯೋ ವಿಷಯದಲ್ಲಿ ನೀವು ಬದ್ಲಾಗೇ ಇಲ್ಲ. ಇವತ್ತು ಹಗ್ಲಲ್ಲೇ ಕುಡ್ದು ಕಾರ್ ಓಡಿಸಿದೀರಾ. ನಿಮ್ಮಮ್ಮ ನನ್ಗೆ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಏನಂತ ಗೊತ್ತಾ? ಕುಡ್ಕೊಂಡ್ ಹೆಂಡತಿ ಅಂತ. ಇದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಈ ಮಾತೆಲ್ಲ ನೀವು ಕಿವಿಗೂ ಹಾಕೊಳಲ್ಲ ಅಂತ ಗೊತ್ತು. ಯಾಕೆ ಹೇಳಿ? ನೀವ್ ಯಾರ ಮಾತನ್ನು ಕೇಳಲ್ಲ, ನಿಮ್ಮನ್ನ ಯಾರು ಪ್ರಶ್ನೆನೂ ಮಾಡಲ್ಲ. ನಿಮ್ಮಿಂದ ಅವಮಾನ ಆಗ್ತಿರೋದ್ ನನಗ್ ತಾನೆ. ಇದ್ರ ಬಗ್ಗೆ ಎಲ್ಲ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನೀವ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ನಮ್ಮಪ್ಪ ತೀರ್ಕೊಂಡಿದ್ವು ಒಂದ್ ರೀತಿಲಿ ಒಳ್ಳೇದೇ ಆಯ್ತು. ಅವ್ರಿಗೆ ನನ್ನ ಈ ಸ್ಥಿತಿಲಿ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತೇನೋ. ನಾನ್ ಯಾಕೆ ಇದನ್ನ ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದೀನಿ? ನಿಮ್ಮನ್ನ ಯಾರು ಪ್ರಶ್ನೆನೂ ಮಾಡಬಾರ್ದು, ಯಾರು ಬದಲಾಯಿಸೋ ಪ್ರಯತ್ನನೂ ಮಾಡಬಾರ್ದು. ನೀವು ಬದಲಾಗ್ತೀರಾ. ನಿಮ್ಮನ್ನ ಬದಲಾಯಿಸೋ ಪ್ರಯತ್ನ ಮಾಡ್ದೆ ನೋಡಿ, ನನ್ ತಪ್ಪು, ನಂದೇ ತಪ್ಪು. ಇನ್ನ ನಾನು ಹೇಳೋದು ಸ್ವಲ್ಪ ಕೇಳಮ್ಮ. ಇಲ್ಲಿ ನನಗೆ 500 ಹಾರ ಆರ್ಡರ್ ಕೊಟ್ಟಿದ್ರಲ್ಲ, ಆ ಪೊಲಿಟಿಷನ್ನು ಮತ್ತೆ ಆ ಫ್ರೆಂಡನ್ನ ನಾನು ಆ ಬಾರ ಕರ್ಕೊಂಡು ಹೋಗಿದ್ದು. ಆಣೆ ಮಾಡಿ ಹೇಳ್ತೀನಮ್ಮ, ನಾನು ಕುಡ್ದಿಲ್ಲ. ನಿನಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿಕೊಡ್ತೀನಿ, ನೀನು ಹೋಗ್ತಿ ಕೇಳ್ಬಿಡು. ನಿನ್ ಜೊತೆ ಕುಡ್ದೋರು ನಿನ್ ಪರವಾಗಿ ಮಾತಾಡ್ತಾರೆ. ಒಂದ್ ಸುಳ್ಳನ್ನ ಸತ್ಯ ಮಾಡೋದಕ್ಕೆ ಎಷ್ಟು ಅಂತ ಸುಳ್ಳು ಹೇಳ್ತೀರಾ? ಕುಡಿದ್ರೆ ಕುಡ್ದಿದ್ದೀನಿ ಅಂತ ಹೇಳೋ ಲೋಫರ್ ಕಣೆ ನಾನು. ಸುಳ್ಳು ಹೇಳೋ ನಾಜು ಕುಮಾರ ಅಲ್ಲ, ಅರ್ಥ ಮಾಡ್ಕೋ. ಹಾಗಾದ್ರೆ ನನ್ನ ತಮ್ಮನ ಕೈ ಮುರಿ ಯಾಕೆ ಅನ್ನೋ ಸತ್ಯ ಹೇಳಿ. ಇವತ್ವರೆಗೂ ನೀವು ಯಾಕೆ ಹಾಗೆ ಮಾಡಿದ್ರಿ ಅನ್ನೋ ಸತ್ಯ ನನ್ಗೆ ಹೇಳೇ ಆಯ್ತಾ? ಅದೇ ಬೇರೆ ವಿಷಯ ಕಣೆ, ಇದೇ ಬೇರೆ. ಇವತ್ತು ನಾನು ಸುಳ್ಳು ಹೇಳ್ತಾ ಇಲ್ಲ. ಸಾಕುರಿ, ಈ ನಿಮ್ ಮಾತನ್ನ ಕೇಳೋ ಶಕ್ತಿ ನನಗಿಲ್ಲ. ನನ್ನನ್ನ ಬಿಟ್ಬಿಡಿ. ನೀನು ನನ್ನ ನಂಬ್ತಾ ಇಲ್ಲ ಅಲ್ಲ? ಪರವಾಗಿಲ್ಲ, ಈಗ ನಿನ್ನ ಕಣ್ಣಿಗೂ ನಾನೊಬ್ಬ ಕುಡ್ಕಾನೆ. ನಮ್ಮಪ್ಪ ನಂಬ್ತಾ ಇಲ್ಲ, ಈಗ ನೀನು ನನ್ನ ನಂಬ್ತಾ ಇಲ್ಲ. ಇಡೀ ಊರಿಗೂರೇ ನನ್ನನ್ನು ಒಬ್ಬ ಕುಡ್ಕೊಂಡು ನೋಡ್ದಂಗೆ ನೋಡ್ತಾ ಇದೆ. ಈ ವಿಡಿಯೋ ನೋಡಿ ನೆಟ್ಟಲ್ಲೆಲ್ಲ ಇವನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಚರ್ಚೆ ಮಾಡ್ತಾ ಇದಾರಂತೆ. ಚರ್ಚೆ ಅವ್ರೇನು ಶಿಕ್ಷೆ ಕೊಡದೆ ನೀನು ಅಪ್ಪ ಇಬ್ರು ಇಷ್ಟೇ ಮಾತಾಡೋದು ನಿಲ್ಸಿ ಕೊಡ್ತಾ ಇದ್ದೀರಲ್ಲ ದೊಡ್ಡ ಶಿಕ್ಷೆ. ನೀನನ್ ಮಾತು ನಂಬಲ್ಲ? ಬೇಕಾಗಿಲ್ಲ ಬಾಗಿಲೈ. ನಾನು ಹಿಂಗೆ ಕುಡ್ಕನಾಗೆ ಇದ್ಬಿಡ್ತೀನಿ. ಯಾರು ನಂಬೇಡಿ ನನ್ನ ಮಾತಾ, ಯಾರು. ನಾನು ಹಿಂಗೆ ಇದ್ಬಿಡ್ತೀನಿ. ಸಂತೋಷನಾ? ಖುಷಿನಾ? ಹೇ ಮೀನಾ, ಅಪ್ಪಂಗೆ ನನ್ನ ಮೇಲೆ ಕೋಪ ಇನ್ನೂ ಹೋಗಿಲ್ಲನಮ್ಮ. ಲೇ, ಬೆಳಿಗ್ಗೆ ಅಪ್ಪನ ಮಾತಾಡಿಸ್ಬೇಕು ಅಂತ ಅಪ್ಪನ ಹತ್ರ ಹೋದೆ. ನನ್ನ ಹತ್ರ ಮಾತಾಡದೆ ಹೊಟ್ಟೋಗ್ಬಿಟ್ರು. ಇವಾಗಲೂ ಅಷ್ಟೇ, ಅಪ್ಪನ ಹತ್ರ ಹೋದ್ರೆ ನನ್ನ ಮುಖನ ನೋಡದೆ ಹೊಟ್ಟೋಗ್ಬಿಟ್ರು. ನೀವೇನೇ ಮಾಡಿದ್ರು ಏನೂ ಆಗೇ ಇಲ್ಲ ಅನ್ನೋ ಹಾಗಿರ್ಬೇಕಾ ಅವರು? ಲೇ, ನಾನೇನು ತಪ್ಪು ಮಾಡಿಲ್ಲ ಕಣೆ. ಯಾಕೆ ನನ್ನ ಮಾತನ್ನು ಯಾರು ನಂಬ್ತಾನೆ ಇಲ್ಲ? ಇದನ್ನೇ ಗೋಳಾಯ್ತಲ್ಲ ಗುರು. ಲೇ, ಸತ್ಯನ ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ಅಪ್ಪ ನನ್ನ ಬಗ್ಗೆ ಕೇಳಿದ್ರ ನನ್ ಕೇಳಿಸ್ತು. ಏನ್ ಕೇಳಿಸ್ತು? ಏನು ಅಷ್ಟು ಸರಿಯಾಗಿ ಕೇಳಿಸ್ತಿಲ್ಲ. ನಾನು ಹಳ್ಳೆ ಪಕ್ಕದಲ್ಲಿ ಬರ್ತಾ ಇದ್ದೆ, ಸೂರ್ಯ ಅಂದಿದ್ದು ಕೇಳಿಸ್ತು ಅಷ್ಟೇ. ಏನು ಹೇಳಿದ್ರು?
ಅದಾ ಅವರು ನಿಮ್ಗೋಸ್ಕರ ಅಂತ ಆರೆಂಜ್ ತಂದಿಟ್ಟಿದ್ದಾರೆ. ಅವ್ನು ಏನೇನೋ ಕುಡಿದು ಆರೋಗ್ಯನ ಹಾಳು ಮಾಡ್ಕೊತಾನೆ, ಅವ್ನಿಗೆ ಆರೆಂಜ್ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು. ನೋಡಿದ್ಯಾ? ಅಪ್ಪಂಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ಪ್ರೀತಿ ಕಮ್ಮಿ ಆಗಿಲ್ಲ. ಸರಿ, ನಾನು ಜ್ಯೂಸ್ ರೆಡಿ ಮಾಡಿಟ್ಟಿದ್ದೀನಿ. ನೀವೀಗ ಕುಡಿತೀರಾ ಇಲ್ವಾ? ಕುಡಿತೀನಿ ಕಣೆ. ಅಪ್ಪ ತಂದಿದ್ದ ಜ್ಯೂಸ್ ಅಂತಂದ್ರೆ ಕುಡಿದೇ ಇರ್ತೀನಾ? ನೀನೋಗಿ ತಗೊಂಬ, ನಾನು ಮುಖ ತೊಳ್ಕೊಂಬರ್ತೀನಿ. ಸರಿ. ಕೆಲಸ ಕಾರ್ಯಕ್ಕೆ ಹೋಗದೆ ಹೆಂಡತಿ ಮಕ್ಕಳು ಉಪವಾಸ ಇದ್ರು ಮೈ ಮೇಲಿರೋ ತಾಳಿನ ತಗೊಂಡೋಗಿ ಮಾರಿ ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ಚೆನ್ನಾಗಿ ಕುಡ್ಕೊಂಬರೋ ಕುಡ್ಕಂತಾರ ಮನೆಯವರೆಲ್ಲರೂ ನೋಡ್ತಾ ಇದ್ದೀರಲ್ಲ ನನ್ನೆಲ್ಲ. ಔಷಧಿ ಹಾಕಿ ಕುಡ್ತಾ ಬಿಡಿಸೋಷ್ಟು ದೊಡ್ಡ ಕುಡ್ಕಾನೆ ನಾನು. ಹೊರಗಡೆ ಜಂಜಾಟ, ಒಳಗಡೆ ತೊಳಲಾಟ. ಹೆತ್ತ ತಾಯಿಗೆ ನನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ. ವಿದ್ಯೆ ತಲೆಗೆ ಹೋಗ್ತಾ ಇರ್ಲಿಲ್ಲ, ದುಡ್ಡು ಜೇಬ್ ಸೇರ್ತಾ ಇರ್ಲಿಲ್ಲ. ಒಂಟಿ ದಿನಗಳು, ನಿದ್ದೆ ಇಲ್ದೇ ಇರೋ ರಾತ್ರಿಗಳು, ಬದುಕೋದಕ್ಕೆ ಅಂತ ಕಾರಣನೇ ಇಲ್ಲದೆ ರಾತ್ರಿ ಹೊತ್ತು ಕುಡಿತಾ ಇದ್ದೆ ನಾನು. ನೋಡೋಕೋದ್ರೆ ನಾನು ಏನು 100% ಸಾಚ ಏನಲ್ಲ. ಟೀ ಕುಡ್ಕೊಂಗೋ ಇಂಥದೇ ಒಂದು ಕಾರಣ ಇರುತ್ತೆ ರೀ. ನಿಜಾನೇ. ಆದ್ರೆ ಕೆಲಸ ಮಾಡೋ ಹೊತ್ತಲ್ಲಿ ನನ್ನ ಬೆನ್ನ ಹಿಂದೆ 4 ಜನ ನನ್ನ ನಂಬಿ ಕೂರ್ತಾರೆ ಅಂತಂದ್ರೆ ಮೋಸ ಮಾಡೋ ಅಂತ ವ್ಯಕ್ತಿ ಅಲ್ಲ ಕಣೆ ನಾನು. ಕುಡಿಯೋ ಅಂತ ವ್ಯಕ್ತಿನೂ ಅಲ್ಲ ಕಣೆ. ಅದು ನನ್ನ ನಿಯತ್ತು. ಇವಾಗ್ಲೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನನ್ನ ಕಣ್ಣು ಕಾಣಿಸೋ ದೇವ್ರು ಅಂದ್ರೆ ನಮ್ಮಪ್ಪ ಕಣೆ. ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿನ್ನೆ ಕುಡ್ದಿರ್ಲಿಲ್ಲ. ಇದು ನಾನು ಯಾರು ಹೇಳಿದ್ರು ಯಾರು ನನ್ನ ಮಾತು ನಂಬ್ತಾನೆ ಇಲ್ಲ. ನನ್ನ ಮೇಲೆ ನಂಬಿಕೆ ಇರೋ ಒಂದೇ ಒಂದು ಪ್ರಾಣಿನೂ ಇಲ್ಲ ಈ ಭೂಮಿ ಮೇಲೆ ಅಂದಾಗ ನಾನು ಏನು ಮಾಡಿ ಸಾಯ್ಲಿ ಹೇಳೆ? ಅವತ್ತು ಯಾರೂ ಇಲ್ಲದೆ ನಾನು ಒಂಟಿಯಾಗಿದ್ದೆ. ಇವತ್ತು ಎಲ್ಲರೂ ಇದ್ದು ನಾನು ಒಂಟಿಯಾಗಿದ್ದೀನಿ. ಇದೆ ಈ ನೋವುಗಳೇ ನನ್ನ ಕುಡಿಯೋಗ ಮಾಡಿದ್ದು. ಲೇಬಿನ, ನಾನು ಯಾವತ್ತೂ ಯಾರನ್ನೂ ಕೇಳ್ಕೊಂಡಿಲ್ಲ, ಏನೂ ಬೇಡ್ಕೊಂಡಿಲ್ಲ. ಆದರೆ ನಿನ್ನನ್ನು ಕೇಳ್ಕೊತಾ ಇದ್ದೀನಿ ಕಣೆ, ದಯವಿಟ್ಟು ನನ್ನ ನಂಬೆ. ಇನ್ನು ನಿಜವಾಗ್ಲೂ ನಾನು ನಿನ್ನೆ ಕುಡ್ದಿರ್ಲಿಲ್ಲ ಕಣೆ. ಇದು ನಾನು ಹೇಗೆ ಪ್ರೂವ್ ಮಾಡಲಿ, ಯಾರಿಗೆ ಪ್ರೂವ್ ಮಾಡಲಿ ಗೊತ್ತಾಗ್ತಾ ಇಲ್ಲ ಕಣೆ.